ನಮಸ್ಕಾರ, ಇದು JB63 ಅಪ್ಡೇಟ್ಸ್ ಚಾನಲ್. ಚಂದಾಗಾರರಾಗಿ ಮುಖ್ಯಾಂಶಗಳು. ಈಗಾಗಲೇ ದಾವಣಗೆರೆ ಜಿಲ್ಲಾದ್ಯಂತ ಭತ್ತದ ಬೆಳೆ ಕಟಾವಿಗೆ ಬಂದಿದ್ದು, ದಾವಣಗೆರೆ APMCಯಲ್ಲಿ ದಲ್ಲಾಳರು, ವರ್ತಕರು ಸೇರಿ ಕೇವಲ 2200-2300ಕ್ಕೆ ಭತ್ತ ಖರೀದಿ ಮಾಡುತ್ತಿದ್ದು, ಇದು ರೈತರಿಗೆ ವಿಪರೀತ ನಷ್ಟವಾಗಿದೆ. ಈ ಕಾರಣದಿಂದ ರೈತ ಮುಖಂಡರು ಜಿಲ್ಲಾ ಅಧಿಕಾರಿಗಳು ಮತ್ತು ಅಧಿಕಾರಿಗಳನ್ನು ಒಳಗೊಂಡು ಇದೇ ಸೋಮವಾರದಿಂದ ದಿನಕ್ಕೆ 2 ಸಲ ಭತ್ತ ಖರೀದಿ ಟೆಂಡರ್ ಕರೆಯಲು ತೀರ್ಮಾನಿಸಲಾಗಿದೆ. ಮೊನ್ನೆ ಡಿಸೆಂಬರ್ 20ರಂದು ಜಿಲ್ಲಾ ರೈತ ಒಕ್ಕೂಟದ ಮುಖಂಡರು APMC ಕಾರ್ಯದರ್ಶಿ HCM ರಾಣಿಯವರನ್ನು ಭೇಟಿ ಮಾಡಿ ಆಗ್ರಹಿಸಿದ್ದರಿಂದ ನಾಳೆ ಸೋಮವಾರ 25/11/2024ದಿಂದ ಭತ್ತ ಖರೀದಿಗೆ ವಹಿವಾಟಿಗೆ ಈ ಟೆಂಡರ್ ಪದ್ಧತಿಯನ್ನು ಜಾರಿ ಮಾಡಲು ಕ್ರಮ ಕೈಗೊಂಡಿದ್ದಾರೆ. ಇದಕ್ಕಾಗಿ ನಿನ್ನೆ ಸಿಬ್ಬಂದಿಯವರು ಮತ್ತು ವರ್ತಕರ ಸಭೆ ನಡೆಸಿ ಕಟ್ಟುನಿಟ್ಟಿನ ಕ್ರಮ ವಹಿಸಿದ್ದಾರೆ. ಭತ್ತ ಖರೀದಿ ಟೆಂಡರಿನಲ್ಲಿ ಭಾಗವಹಿಸುವ ವರ್ತಕರು ಬೆಳಗ್ಗೆ 10 ಗಂಟೆಗೆ ಕಾಳಿನ ತೇವಾಂಶ ಪರೀಕ್ಷಿಸಿ ಖರೀದಿ ಟೆಂಡರ್ನಲ್ಲಿ ದರ ನಮೂದಿಸುತ್ತಾರೆ. ನಂತರ ಮಧ್ಯಾಹ್ನ 4 ಗಂಟೆವರೆಗೆ ಹರಡಿ ಒಣಗಿಸಿ ತೂಗಿಸುತ್ತಾರೆ. ಇದರಿಂದ 100 ಚೀಲಕ್ಕೆ 3-4 ಚೀಲ ಕಡಿಮೆಯಾಗಿ ರೈತರಿಗೆ ತೂಕ ನಷ್ಟ ಆಗುತ್ತದೆ. ಆದ್ದರಿಂದ ಬೆಳಗ್ಗೆ 1 ಸಲ ಮತ್ತು ಸಂಜೆ 1 ಸಲದಂತೆ ಒಟ್ಟು ದಿನಕ್ಕೆ 2 ಸಲ ಖರೀದಿ ಟೆಂಡರ್ ಮಾಡಬೇಕೆಂದು APMC ಕಾರ್ಯದರ್ಶಿ ರಾಣಿಯವರೊಂದಿಗೆ ಮತ್ತು ಸಹಾಯಕ ನಿರ್ದೇಶಕರಾದ J. ಪ್ರಭು ಅವರೊಂದಿಗೆ ಚರ್ಚಿಸಿ ಮನವಿ ಮಾಡಿಕೊಳ್ಳಲಾಗಿದೆ. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ದಿನದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಒಟ್ಟು 2 ಬಾರಿ ಖರೀದಿ ಟೆಂಡರ್ ಪ್ರಕ್ರಿಯೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದಕ್ಕಾಗಿ ಅಗತ್ಯ ಸಿಬ್ಬಂದಿ ಮತ್ತು ಕಂಪ್ಯೂಟರ್ ಪರಿಕರಗಳ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಆದ್ದರಿಂದ ರಾಣಿ ಮತ್ತು ಪ್ರಭು ಇಬ್ಬರಿಗೂ ಸಮಸ್ತ ರೈತ ಪರವಾಗಿ ಧನ್ಯವಾದಗಳು. ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಕ್ವಿಂಟಾಲ್ ಒಂದಕ್ಕೆ 2820 ರೂ.ರಂತೆ ಭತ್ತ ಖರೀದಿ. ತೆಲಂಗಾಣ ರಾಜ್ಯದಲ್ಲಿ ರೇವಂತ್ ರೆಡ್ಡಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕನಿಷ್ಠ ಬೆಂಬಲ ಯೋಜನೆಯಡಿ ನಿಗದಿಪಡಿಸಿರುವ ಭತ್ತದ ದರ ಕ್ವಿಂಟಾಲ್ ಒಂದಕ್ಕೆ 2320ಕ್ಕೆ ರಾಜ್ಯದ ಪ್ರೋತ್ಸಾಹ ಧನ 500 ಸೇರಿಸಿ ಒಟ್ಟು 2820ರಂತೆ ಖರೀದಿಸಲು ತೀರ್ಮಾನಿಸಿದೆ. ಇದಕ್ಕಾಗಿ ತೆಲಂಗಾಣ ರಾಜ್ಯಾದ್ಯಂತ 7411 ಭತ್ತದ ಖರೀದಿ ತೆರೆಯಲು ನಿರ್ಧರಿಸಿದ್ದು, ಖರೀದಿಸಲು 20,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಎಂದವರು ತಿಳಿಸಿದ್ದಾರೆ. ಜಿಲ್ಲಾ ರೈತ ಒಕ್ಕೂಟದಿಂದ ಕಳೆದ 15ರಂದು ಜಿಲ್ಲಾಧಿಕಾರಿಯವರನ್ನು ಭೇಟಿ ಮಾಡಿ ದರ ಕುಸಿತದಿಂದಾಗಿ ಭತ್ತ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ತಕ್ಷಣವೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಭತ್ತದ ಖರೀದಿ ಕೇಂದ್ರಗಳನ್ನು ತೆರೆದು ಖರೀದಿ ಪ್ರಕ್ರಿಯೆ ಪ್ರಾರಂಭಿಸಬೇಕು. ನಿಗದಿಪಡಿಸಿರುವ 2320 ದರಕ್ಕೆ ರಾಜ್ಯ ಸರ್ಕಾರದ ಪ್ರೋತ್ಸಾಹ ಧನ 600 ಸೇರಿಸಿ ಒಟ್ಟು ಕ್ವಿಂಟಾಲ್ ಒಂದಕ್ಕೆ 2920ರಂತೆ ಖರೀದಿಸಬೇಕೆಂದು ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಲಾಗಿತ್ತು. ವರದಿ ಪುರಂದರ ಲೌಕಿಕೆರೆ, ನಿರೂಪಣೆ ವೀಣಾ ಮೇಡಂ ಅವರು. ನಮಸ್ಕಾರ, ಇದು JB63 ಅಪ್ಡೇಟ್ಸ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ವಂದನೆಗಳು.